ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಯುವಜನತೆ ಅಂದ್ರೆ ಇಂದಿನ ಜಿನ್ಸಿ ಸಮುದಾಯ ಒಮ್ಮೆ ರೊಚ್ಚಿಗಿದ್ರೆ ಅವರು ಎಂತಹ ಪ್ರಭಾವಿ ನಾಯಕರನ್ನಾಗಲಿ ಅಧಿಕಾರದ ಗದ್ದುಗೆಯಿಂದ ಕೆಳಗಿಳಿಸುವ ಶಕ್ತಿಯನ್ನ ಹೊಂದಿರ್ತಾರೆ. ಅದೇ ಯುವಜನತೆ ತಾವು ಮೆಚ್ಚಿದ ನಾಯಕನೊಬ್ಬನನ್ನ ಆರಿಸಿದ್ರೆ ಆತನನ್ನ ಆಕಾಶದಷ್ಟು ಎತ್ತರಕ್ಕೆ ಬೆಳೆಸ್ತಾರೆ. ಆದ್ರೆ ತಾವೇ ಆರಿಸಿ ತಂದಂತಹ ನಾಯಕ ತಮ್ಮ ನಿರೀಕ್ಷೆಗಳನ್ನ ಹುಸಿಗೊಳಿಸಿದ್ರೆ ಅದೇ ಯುವಜನತೆ ಆ ನಾಯಕನ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಲು ಒಂದು ಕ್ಷಣವೂ ಕೂಡ ಯೋಚನೆ ಮಾಡೋದಿಲ್ಲ. ಪ್ರಸ್ತುತ ನಮ್ಮ ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಭೂಕಂಪವೊಂದು ಸೃಷ್ಟಿಯಾಗಿದೆ. ಯಾವ ಬಾಲಿನ್ ಶಾ ಅವರನ್ನ ನೇಪಾಳದ ಯುವಕರು ಆರಾಧ್ಯ ದೈವವಂತೆ ಪೂಜಿಸಿ ಪ್ರಧಾನಿ ಪಟ್ಟಕ್ಕೆ ಕೂರಿಸಿದ್ರು, ಇಂದು ಅದೇ ಬಾಲಿನ್ ಶಾ ಅವರ ಸರ್ಕಾರದ ವಿರುದ್ಧ ನೇಪಾಳದ ಬೀದಿ ಬೀದಿಗಳಲ್ಲಿ ಯುವಕರು ಬೃಹತ್ ಮಟ್ಟದ ದಂಗೆಗಳನ್ನು ಎದ್ದಿಸಿದ್ದಾರೆ. ಕಠ್ಮಂಡುವಿನ ಸಿಂಹದುರ್ಬಾರ್ ಕಾರ್ಯಾಲಯದ ಮುಂದೆ ಸೇರಿರುವಂತಹ ಸಾವಿರಾರು ಜೆನ್ಜಿ ಯುವಕರು ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಈ ಭಾರಿ ದೊಡ್ಡ ಆಕ್ರೋಶಕ್ಕೆ ಅಸಲಿ ಕಾರಣ ಕೇವಲ 25 ವರ್ಷದ ಒಬ್ಬ ಮುಗ್ಧ ಕ್ಯಾಬ್ ಚಾಲಕನ ಬದುಕಿನಲ್ಲಿ ನಡೆದಂತಹ ಒಂದು ಕರುಣಾಜನಕ ಹಾಗೂ ಕರಾಳ ಘಟನೆ. ಸಂಚಾರ ಪೊಲೀಸರು ವಿಧಿಸಿದ ಕೇವಲ ₹1000 ದಂಡ ಕಟ್ಟಲಾಗದೆ ಆ ಯುವಕ ನಡು ರಸ್ತೆಯಲ್ಲಿಯೇ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದ. ಈ ಘಟನೆ ನೇಪಾಳದ ಯುವಜನತೆಯ ಕರುಳನ್ನ ಹಿಂಡಿ ಇಪ್ಪೆ ಮಾಡಿತ್ತು. ಅಷ್ಟಕ್ಕೂ 25 ವರ್ಷದ ಯುವಕ ಗಣೇಶ್ ನೇಪಾಳಿ ಬದುಕಿನಲ್ಲಿ ಆ ದಿನ ನಡೆದಂತಹ ಕರಾಳ ಘಟನೆಯ ನೈಜ ವಾಸ್ತವ ಎಂಥದ್ದು. ಪಥವೋ ಸಂಸ್ಥೆಯ ಡೆಲಿವರಿ ಬಾಯ್ ಆಗಿದ್ದಂತಹ ಆತನಿಗೆ ಸಂಚಾರ ಪೊಲೀಸರು ₹1000 ದಂಡ ಹಾಕಲು ಅಡ್ಡಗಟ್ಟಿದ್ದ ಕಾರಣವೇನು? 2 ಗಂಟೆಗಳ ಕಾಲ ಯುವಕ ಪೊಲೀಸರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡ್ರು ಕೂಡ ಅಧಿಕಾರಿಗಳ ಕಲ್ಲು ಮನಸ್ಸು ಕರಗಲಿಲ್ಲ. ಯಾಕೆ? ಯುವಕರ ಬಲದಿಂದಾಗಿ ಅಧಿಕಾರಕ್ಕೆ ಬಂದಿದ್ದಂತಹ ಬಾಲಿನ್ ಶಾ ಕೇವಲ 3 ತಿಂಗಳಲ್ಲಿ ಯುವಕರ ಪಾಲಿಗೆ ವಿಲನ್ ಆಗಿ ಬದಲಾಗಿದ್ದಾದ್ರೂ ಹೇಗೆ? ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವಂತಹ ಕಠಿಣ ಸಂಚಾರ ನಿಯಮಗಳ ಹಿಂದಿರುವಂತಹ ಸರ್ಕಾರದ ಲೆಕ್ಕಾಚಾರವಾದ್ರೂ ಏನು? ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನೇಪಾಳದ ಭುಗಿಲೆದ್ದಿರುವಂತಹ ಐತಿಹಾಸಿಕ ಪ್ರತಿಭಟನೆ ಮತ್ತು ಬಾಲಿನ್ ಶಾ ಅವರ ಆಡಳಿತದ ಕರಾಳ ಮುಖವಾಡವನ್ನ ಕಂಪ್ಲೀಟ್ ಆಗಿ ಬಿಚ್ಚಿಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಸಾರ್ವಜನಿಕರಿಗೆ ಪೊಲೀಸರು ಈ ರೀತಿ ತೊಂದರೆ ಕೊಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಕರ್ನಾಟಕದ ಟ್ರಾಫಿಕ್ ಪೊಲೀಸರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಕೂಡ ಇದೇ ರೀತಿ ಕಾಡಿಸ್ತಾರಾ ಅಥವಾ ಸಂಯಮದಿಂದ ನಡ್ಕೊಳ್ತಾರಾ? ಕಮೆಂಟ್ ಮಾಡಿ. ಸ್ನೇಹಿತರೆ, ಇಡೀ ನೇಪಾಳವನ್ನ ಇಂದು ಅಗ್ನಿಕುಂಡವಾಗಿ ಮಾಡಿರುವ ಘಟನೆಯ ಬೇರುಗಳನ್ನ ನಾವು ಹುಡುಕ್ತಾ ಹೋದ್ರೆ ಅದು ನಮ್ಮನ್ನ ಕಠ್ಮಂಡುವಿನ ತ್ರಿಪುರೇಶ್ವರನಲ್ಲಿರುವಂತಹ ಪಾಸ್ಪೋರ್ಟ್ ಇಲಾಖೆಯ ಕಚೇರಿಯ ಮುಂದೆ ಕರೆದೊಯ್ಯುತ್ತೆ. ಗಣೇಶ್ ನೇಪಾಳಿ ಎನ್ನುವಂತಹ 25 ವರ್ಷದ ಯುವಕ ಪಥವೋ ಎನ್ನುವಂತಹ ಆಪ್ ಆಧಾರಿತ ಸಂಸ್ಥೆಯಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ತನ್ನ ಬಡ ಕುಟುಂಬವನ್ನ ಸಾಕಲು ದಿನವಿಡೀ ಕಠ್ಮಂಡುವಿನ ಟ್ರಾಫಿಕ್ ನಲ್ಲಿ ಬೈಕ್ ಓಡಿಸಲು 4 ತಾಸು ಸಂಪಾದನೆ ಮಾಡ್ತಿದ್ದ. ಆ ದುರಾದೃಷ್ಟಕರ ದಿನ ಆತ ಪಾಸ್ಪೋರ್ಟ್ ಇಲಾಖೆಯ ಕಚೇರಿಯ ಮುಂದೆ ತನ್ನ ಮುಂದಿನ ಬುಕಿಂಗ್ ಆಗಿ ಕಾಯ್ತಾ ಇದ್ದ. ತನ್ನ ಬೈಕ್ ಅನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ. ಆತನಿಗೆ ಗೊತ್ತಿರಲಿಲ್ಲ ಆ ಒಂದು ಸಣ್ಣ ತಪ್ಪು ಆತನ ಬದುಕನ್ನೇ ಕಸಿದುಕೊಳ್ಳುತ್ತೆ ಅಂತ. ಏಕೈಕಿ ಅಲ್ಲಿಗೆ ಬಂದಂತಹ ನಗರ ಪಾಲಿಕೆಯ ಪೊಲೀಸರು ಆತನ ಬೈಕ್ ಅನ್ನ ಅಲ್ಲಿಂದ ಸ್ಥಳಾಂತರಿಸುವಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡುತ್ತಾರೆ. ಗಣೇಶ್ ಅಲ್ಲಿಂದ ತೆರಳಲು ಯತ್ನಿಸುವಲ್ಲೇ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಗಣೇಶ್ ಮತ್ತು ಪೊಲೀಸರ ನಡುವೆ ಸಣ್ಣದೊಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಪ್ರಯತ್ನಿಸಿದ ಆ ಯುವಕನ ಮಾತಿಗೆ ಪೊಲೀಸರು ಕಿವಿ ಕೊಡುವುದಿಲ್ಲ. ಪೊಲೀಸರು ತಮ್ಮ ಅಧಿಕಾರ ದರ್ಪವನ್ನ ತೋರಿಸಿ ಆತನ ಬೈಕ್ ಚಕ್ರಕ್ಕೆ ವೀಲ್ ಲಾಕ್ ಹಾಕಿ ಕೇವಲ ಲಾಕ್ ಹಾಕಿದ್ದಲ್ಲದೆ ಆತನ ಕೈಗೆ ಬರೋಬ್ಬರಿ ₹1000 ದಂಡದ ರಶೀತಿಯನ್ನು ಕೊಡ್ತಾರೆ. ಒಬ್ಬ ಸಾಮಾನ್ಯ ಬೈಕ್ ಚಾಲಕನಿಗೆ ದಿನವಿಡೀ ದುಡಿದ್ರು ಕೂಡ ₹1000 ಸಂಪಾದನೆ ಮಾಡುವುದು ಅಸಾಧ್ಯದ ಮಾತು. ಇಂತಹ ಪರಿಸ್ಥಿತಿಯಲ್ಲಿ ₹1000 ದಂಡ ಕಟ್ಟುವುದು ಆತನ ಪಾಲಿಗೆ ಅಕ್ಷರಶಃ ಒಂದು ಆರ್ಥಿಕ ಮರಣ ದಂಡನೆಗೆ ಸಮವಾಗಿತ್ತು. ಆತ ಆ ದಂಡವನ್ನ ರದ್ದು ಮಾಡುವಂತೆ ಪೊಲೀಸರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ. ನಾನು ಬಡವ, ನನ್ನ ಬಳಿ ಅಷ್ಟು ದುಡ್ಡಿಲ್ಲ ಹೀಗಂತ ಕಣ್ಣೀರನ್ನ ಹಾಕ್ತಾನೆ. ಆದ್ರೆ ನಿಯಮದ ನೆಪವೊಡ್ಡಿ ಆ ಅಧಿಕಾರಿಗಳು ಆತನನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಗಣೇಶ್ ಮತ್ತು ಆ ಪೊಲೀಸರ ನಡುವೆ ಬರೋಬ್ಬರಿ 2 ಗಂಟೆ ಕಾಲ ವಾಗ್ವಾದ ನಡೆಯುತ್ತೆ. ಆ 2 ಗಂಟೆಯಲ್ಲಿ ಆ ಯುವಕರ ಮನಸ್ಸಿನಲ್ಲಿ ಏನೆಲ್ಲ ನೋವುಗಳು ಹಾದು ಹೋದ್ವೋ ಆ ಭಗವಂತನಿಗೆ ಮಾತ್ರ ಗೊತ್ತು. ಎಷ್ಟೇ ಬೇಡ್ಕೊಂಡ್ರು ಕೂಡ ಬೈಕ್ ಬಿಟ್ಕೊಡದಂತಹ ಆ ವ್ಯವಸ್ಥೆಯ ಮುಂದೆ ಆತ ಕಂಪ್ಲೀಟ್ ಆಗಿ ಸೋತು ಹೋಗಿದ್ದ. ತಾನು ನಂಬಿಕೊಂಡಿದ್ದಂತಹ ಬೈಕ್ ಲಾಕ್ ಆಗಿದೆ, ದಂಡ ಕಟ್ಟಲು ಜೇಬಿನಲ್ಲಿ ಬಿಡಿಗಾಸಿಲ್ಲ, ಮನೆಗೆ ಹೋಗಿ ಕುಟುಂಬದವರಿಗೆ ಮುಖವನ್ನ ಹೇಗೆ ತೋರಿಸುವುದು ಅಂತ ಹತಾಶೆಯಲ್ಲಿ ಆತ ಸಂಪೂರ್ಣವಾಗಿ ಆವರಿಸಿಕೊಂಡ್ಬಿಟ್ಟಿದ್ದ. ಆ ಹತಾಶೆಯ ಪರಾಕಷ್ಟಿಯಲ್ಲಿ ಆತ ಒಂದು ಅತ್ಯಂತ ಭೀಕರವಾದ ಹೆಜ್ಜೆನೆ ಇಡ್ತಾನೆ. ತನ್ನದೇ ಬೈಕ್ ನಿಂದ ಪೆಟ್ರೋಲ್ ತೆಗೆದು ತನ್ನ ಇಡೀ ದೇಹದ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ತಾನೆ. ಆತ ಬೆಂಕಿ ಕೆನ್ನಾಲಿಗೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಕರಾಳ ಸನ್ನಿವೇಶ ಇಡೀ ಕಟ್ಕೊಂಡು ನಗರವನ್ನೇ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ಬೆಂಕಿ ಹೊತ್ತಿಕೊಂಡ ತಕ್ಷಣವೇ ಅಲ್ಲಿದ್ದ ಪೊಲೀಸರು ಮತ್ತು ಸಾರ್ವಜನಿಕರು ಬೆಂಕಿ ನಂದಿಸಲು ಹರಸಾಹಸವನ್ನು ಪಡ್ತಾರೆ. ಆದ್ರೆ ಅಷ್ಟರಲ್ಲಾಗಲೇ ಆ ಯುವಕನ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ತಕ್ಷಣಕ್ಕೆ ಆತನನ್ನ ಕಠ್ಮಂಡುವಿನ ಪ್ರಸಿದ್ಧ ಬೇರ್ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲು ಶುರು ಮಾಡ್ತಾರೆ. ವೈದ್ಯರು ಆತನನ್ನು ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಬೆಂಕಿಯ ತೀವ್ರತೆ ಆತನ ದೇಹದ ಪ್ರಮುಖ ಅಂಗಾಂಗಗಳನ್ನೇ ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡಿತ್ತು. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಮುಗ್ಧ ಜೀವ ಇಹಲೋಕವನ್ನ ತ್ಯಜಿಸಿ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿತು. ₹1000 ದಂಡಕ್ಕಾಗಿ 25 ವರ್ಷದ ಯುವಕನೊಬ್ಬ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಈ ಸುದ್ದಿ ಇಡೀ ನೇಪಾಳದಾದ್ಯಂತ ಕಾಡ್ಗಿಚ್ಚಿನಂದೇ ಹಬ್ಬಿತ್ತು. ಗಣೇಶ್ ನೇಪಾಳ
ನೇಪಾಳಿ ಈ ಪ್ರಪಂಚವನ್ನ ಬಿಟ್ಟು ಹೋದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಆತನ ಕುಟುಂಬಸ್ಥರು, ಸ್ನೇಹಿತರು ಮತ್ತು ಪಥವೋ ಸಂಸ್ಥೆಯ ನೂರಾರು ಚಾಲಕರು ಬೀರ್ ಆಸ್ಪತ್ರೆಯ ಮುಂದೆ ಜಮಾಯಿಸುತ್ತಾರೆ. ಅವರ ಕಣ್ಣೀರು ಕ್ಷಣಾರ್ಧದಲ್ಲಿಯೇ ಭಾರಿ ದೊಡ್ಡ ಆಕ್ರೋಶವಾಗಿ ಬದಲಾಗುತ್ತೆ. ಶನಿವಾರದಂದು ಆಸ್ಪತ್ರೆಯ ಮುಂದೆ ಬೃಹತ್ ಪ್ರತಿಭಟನೆ ಶುರುವಾಗುತ್ತೆ. ಇದು ಕೇವಲ ಒಬ್ಬ ಯುವಕರ ಪ್ರಾಣತ್ಯಾಗದ ವಿಚಾರವಲ್ಲ, ಇದು ಬಡವರ ಮೇಲಿನ ಸರ್ಕಾರ ಮಾಡ್ತಾ ಇರುವಂತಹ ದೌರ್ಜನ್ಯದ ಪ್ರತೀಕಾರ ಅಂತ ಪ್ರತಿಭಟನಾಕಾರರು ಗುಡುತ್ತಾರೆ. ಗಣೇಶ್ಗೆ ನ್ಯಾಯ ಸಿಗಬೇಕು, ಈ ಘಟನೆಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ನಿಷ್ಪಕ್ಷಪಾತ ಮತ್ತು ಸ್ವಾತಂತ್ರ್ಯ ತನಿಖೆಯಾಗಬೇಕು ಅಂತ ಅವರು ಪಟ್ಟು ಹೇಳಿದ್ದಾರೆ. ಈ ಪ್ರತಿಭಟನೆ ಕೇವಲ ಆಸ್ಪತ್ರೆಯ ಮುಂಭಾಗಕ್ಕೆ ಸೀಮಿತವಾಗದೆ ಇಡೀ ನೇಪಾಳದ ಯುವ ಸಮುದಾಯವನ್ನ ಬಡಿದೆಬ್ಬಿಸುವ ಕಹಳೆಯಾಗಿ ಮೊಳಗಿತ್ತು. ಭಾನುವಾರದ ವೇಳೆ ಈ ಪ್ರತಿಭಟನೆಯ ಸ್ವರೂಪ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಕಳೆದ ವರ್ಷ ಇದೇ ಕಠ್ಮಂಡುವಿನ ಬೀದಿಗಳಲ್ಲಿ ಹೋರಾಟ ಮಾಡಿ ಕೆಪಿ ಶರ್ಮಾ ಓಲಿ ಅವರ ಸರ್ಕಾರವನ್ನ ಉರುಳಿಸಿದ್ದ ಅದೇ ಜಿನ್ಜಿ ಯುವಕರು ಇದೀಗ ಮತ್ತೆ ಬೀದಿಗಿಳಿದಿದ್ದಾರೆ. ನೂರಾರು ಯುವ ಪ್ರತಿಭಟನಾಕಾರರು ನೇಪಾಳದ ಆಡಳಿತ ಕೇಂದ್ರವಾಗಿರುವಂತಹ ಸಿಮದುರ್ಬಾರ್ ಕಾರ್ಯಾಲಯದ ಎದುರು ಜಮಾಯಿಸಿ ಸರ್ಕಾರಕ್ಕೆ ದಿಗ್ಬಂಧನ ಹಾಕಲು ಪ್ರಯತ್ನಿಸುತ್ತಾರೆ. ಬ್ಯಾಲೆನ್ಸ್ ಶಾ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಸರ್ಕಾರದಿಂದ ಉತ್ತರದಾಯಿತ್ವ ಮತ್ತು ನ್ಯಾಯಯುತ ಕ್ರಮಕ್ಕೆ ಅವರು ಆಗ್ರಹಿಸುತ್ತಾರೆ. ಯುವಕರ ಬಲದಿಂದಲೇ ಅಧಿಕಾರಕ್ಕೆ ಬಂದಿದ್ದಂತಹ ಬ್ಯಾಲೆನ್ಸ್ ಶಾ ಅವರಿಗೆ ಅದೇ ಯುವಕರು ಇಂದು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಇದು ನೇಪಾಳದ ರಾಜಕೀಯ ಇತಿಹಾಸದಲ್ಲಿ ಒಂದು ಭಾರಿ ದೊಡ್ಡ ಹೈರಾಣಿ ಅಂದ್ರೆ ವಿಪರ್ಯಾಸವಾಗಿದೆ. ಅಷ್ಟಕ್ಕೂ ಬ್ಯಾಲೆನ್ಸ್ ಶಾ ಅವರ ಮೇಲೆ ಯುವಕರಿಗೆ ಇಷ್ಟೊಂದು ಕೋಪ ಬರಲು ಕಾರಣವೇನು ಎನ್ನುವುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಲೆನ್ಸ್ ಶಾ ಅಧಿಕಾರಕ್ಕೆ ಬಂದಾಗ ಯುವಕರು ಅವರ ಮೇಲೆ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು. ವ್ಯವಸ್ಥೆಯನ್ನು ಶುದ್ಧೀಕರಿಸುತ್ತಾರೆ, ಬಡವರ ಪರವಾಗಿ ನಿಲ್ತಾರೆ ಅಂತ ನಂಬಿದ್ರು. ಆದ್ರೆ ಕೇವಲ 3 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಂತಹ ಈ ಸರ್ಕಾರ ವ್ಯವಸ್ಥೆಯನ್ನ ಸರಿಪಡಿಸುವ ಹೆಸರಿನಲ್ಲಿ ಅತ್ಯಂತ ಕಠಿಣವಾದ ಮತ್ತು ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ನಿಯಮಗಳನ್ನ ಜಾರಿಗೆ ತರಲು ಶುರು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಸಂಚಾರ ನಿಯಮವನ್ನ ವಿಪರೀತ ಕಠಿಣಗೊಳಿಸಿ ಟ್ರಾಫಿಕ್ ಉಲ್ಲಂಘನೆಗೆ ಭಾರಿ ಮೊತ್ತದ ದಂಡವನ್ನು ವಿಧಿಸುವ ಪ್ರಸ್ತಾಪವನ್ನ ಮುಂದಿಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಸ್ತಾಪನೆ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಅದರ ಅಂತಿಮ ಮತ್ತು ಕರಾಳ ಫಲಿತಾಂಶವೇ ಎಂದು ಗಣೇಶ್ ನೇಪಾಳಿ ಅವರ ಈ ದುರಂತ. ನೇಪಾಳದಲ್ಲಿ ಪಥಹೋನಂತಹ ಆಪ್ ಆಧಾರಿತ ಕಂಪನಿಗಳಿಗೆ ಕೆಲಸ ಮಾಡುವ ಯುವಕರ ಬದುಕು ಅತ್ಯಂತ ಕರುಣಾಜನಕವಾಗಿದೆ. ಇದನ್ನೇ ಗಿಗ್ ಎಕನಾಮಿಕ್ ಅಂತ ಕರೆಯಲಾಗುತ್ತೆ. ಈ ಯುವಕರಿಗೆ ಯಾವುದೇ ನಿಗದಿತ ಸಂಬಳವಿರುವುದಿಲ್ಲ. ಅವರು ಓಡಿಸುವ ಪ್ರತಿ ಟ್ರಿಪ್ ನ ಮೇಲೂ ಕೂಡ ಕಂಪನಿ ಭಾರಿ ಕಮಿಷನ್ ಕಿತ್ತುಕೊಳ್ಳುತ್ತೆ. ಉಳಿದಂತಹ ಅತ್ಯಂತ ಕಡಿಮೆ ಹಣದಲ್ಲಿ ಅವರು ಪೆಟ್ರೋಲ್ ಹಾಕಿಸಿ ತಮ್ಮ ಕುಟುಂಬವನ್ನ ಸಾಗಿಸಬೇಕು. ಇಂತಹ ಕಷ್ಟದ ಸಮಯದಲ್ಲಿ ಬದುಕ್ತಾ ಇರುವಂತಹ ಅವರ ಮೇಲೆ ಸರ್ಕಾರಗಳು ಕೂಡ ಈ ರೀತಿ ಸಾವಿರಾರು ರೂಪಾಯಿಗಳ ದಂಡ ವಿಧಿಸಿದರೆ ಅವರು ಬದುಕುವುದು ಹೇಗೆ? ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತಹ ಈ ಕಠಿಣ ಆಡಳಿತ ಕ್ರಮವೇ ಇಂದು ಒಬ್ಬ ಯುವಕನ ಬಲಿ ತೆಗೆದುಕೊಂಡಿದೆ ಎನ್ನುವುದು ಪ್ರತಿಯೊಬ್ಬರ ಆಕ್ರೋಶಕ್ಕೆ ಅಸಲಿ ಕಾರಣವಾಗಿದೆ. ಈ ದುರಂತ ಘಟನೆಯನ್ನ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳಲು ಶುರು ಮಾಡಿವೆ. ನೇಪಾಳ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಸರ್ಕಾರದ ಆಡಳಿತ ವೈಖರಿಯನ್ನ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ರಾಷ್ಟ್ರೀಯ ಸಭೆಯಲ್ಲಿ ಮಾತನಾಡಿದ ನೇಪಾಳ ಕಮ್ಯುನಿಸ್ಟ್ ಪಕ್ಷದ ಸಂಸದ ವಿಶ್ವಕರ್ಮ ಅವರು ಸರ್ಕಾರವನ್ನ ಅಕ್ಷರಶಃ ತರಾಟೆಗೆ ತೆಗೆದುಕೊಂಡ್ರು. ಒಬ್ಬ ಸಾಮಾನ್ಯ ನಾಗರಿಕ ತನ್ನ ಬದುಕನ್ನೇ ಅಂತ್ಯಗೊಳಿಸುವಂತಹ ಭೀಕರ ಪರಿಸ್ಥಿತಿಯನ್ನು ನಿರ್ಮಿಸಿದಂತಹ ಈ ಕ್ರೂರ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಅಂತ ಅವರು ಗುಡುಗಿದ್ರು. ಇದು ಕೇವಲ ಒಬ್ಬ ವ್ಯಕ್ತಿಯ ಆಕ್ರೋಶವಲ್ಲ, ಇದು ಇಡೀ ದುಡಿಯುವಂತಹ ವರ್ಗದ ಜನರ ಪರವಾಗಿ ಹೊರಹೊಮ್ಮಿದಂತಹ ಕಠಿಣವಾದ ಟೀಕೆಯಾಗಿದೆ. ಸರ್ಕಾರ ಕೇವಲ ನಿಯಮಗಳನ್ನು ಮಾಡುವುದರ ಕಡೆಗೆ ಗಮನ ಹರಿಸುತ್ತದೆಯೇ ಹೊರತು ಆ ನಿಯಮಗಳಿಂದ ಬಡವರ ಮೇಲಾಗುವ ಪರಿಣಾಮಗಳ ಬಗ್ಗೆ ಕಿಂಚಿತ್ತೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ ಎನ್ನುವುದು ವಿಪಕ್ಷಗಳ ಪ್ರಮುಖ ಆರೋಪವಾಗಿದೆ. ನೇಪಾಳ ರಾಜಕಾರಣವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿನ ಜಿನ್ಜಿ ಯುವಕರು ಕೇವಲ ಮತದಾರರಾಗಿ ಉಳಿದಿಲ್ಲ, ಅವರು ಅಕ್ಷರಶಃ ಕಿಂಗ್ ಮೇಕರ್ ಗಳಾಗಿ ಬದಲಾಗಿದ್ದಾರೆ. ಹಳೆಯ ಕಾಲದ ಭ್ರಷ್ಟ ರಾಜಕಾರಣಿಗಳನ್ನ ಕಿತ್ತಾಕಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ಅವರು ಬ್ಯಾಲೆನ್ಸ್ ಶಾ ಅವರಂತಹ ಹೊಸ ಮುಖಗಳಿಗೆ ಬೆಂಬಲವನ್ನು ನೀಡಿದ್ರು. ಆದ್ರೆ ಈಗ ಅವರಿಗೆ ಅರ್ಥವಾಗ್ತಿರುವಂತಹ ಕಟ್ಟು ಸತ್ಯ ಏನಂದ್ರೆ ಹೊಸ ಮುಖಗಳು ಬಂದ ತಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗುವುದಿಲ್ಲ ಅನ್ನೋದು. ಆಡಳಿತದ ಕುರ್ಚಿ ಏರಿದ ಮೇಲೆ ಹೊಸ ನಾಯಕರು ಕೂಡ ಅದೇ ಹಳೆಯ ದರ್ಪವನ್ನ ತೋರಿಸಲು ಶುರು ಮಾಡಿದಾಗ ಯುವಕರಿಗೆ ತಮ್ಮ ಆಯ್ಕೆಯ ಬಗ್ಗೆಯೇ ಅನುಮಾನ ಶುರುವಾಗಿದೆ. ಈ ಪ್ರತಿಭಟನೆ ಕೇವಲ ದಂಡದ ವಿರುದ್ಧದ ಹೋರಾಟವಲ್ಲ, ಇದು ವ್ಯವಸ್ಥೆಯ ಒಟ್ಟು ಸಂವೇದನಾಶೀಲತೆಯ ಕೊರತೆಯ ವಿರುದ್ಧದ ಬಂಡಾಯವಾಗಿದೆ. ಬ್ಯಾಲೆನ್ಸ್ ಶಾ ಸರ್ಕಾರಕ್ಕೆ ಇದು ಮೊದಲ ಮತ್ತು ಅತ್ಯಂತ ಕ್ಲಿಷ್ಟಕರವಾದಂತಹ ರಾಜಕೀಯ ಸವಾಲಾಗಿದೆ. ಈ ಪರಿಸ್ಥಿತಿಯನ್ನು ಅವರು ಹೇಗೆ ನಿಭಾಯಿಸುತ್ತಾರೆ ಅನ್ನೋದರ ಮೇಲೆ ಅವರ ಭವಿಷ್ಯದ ನಿರ್ಧಾರವಿದೆ. ಕೇವಲ ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿ ಈ ದಂಗೆಯನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ. ತಕ್ಷಣವೇ ಗಣೇಶ್ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಈ ಘಟನೆಗೆ ಕಾರಣವಾದಂತಹ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಿ ನಿಷ್ಪಕ್ಷಪಾತ ತನಿಖೆ ಮಾಡಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರಿ ದೊಡ್ಡ ದಂಡದ ನಿಯಮವನ್ನ ವಾಪಸ್ ಪಡೆದು ಬಡ ವಾಹನ ಚಾಲಕರಿಗೆ ರಿಲೀಫ್ ನೀಡುವ ಕೆಲಸವನ್ನ ತುರ್ತಾಗಿ ಮಾಡಬೇಕು. ಇಲ್ಲವಾದ್ರೆ ಈ ಜಿನ್ಜಿ ಯುವಕರು ಇಂತಹ ಸರ್ಕಾರದ ಪತನಕ್ಕೂ ಕೂಡ ದಾರಿ ಮಾಡಿಕೊಳ್ಳುವುದು 100% ಗ್ಯಾರಂಟಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಇಡೀ ಭೌಗೋಳಿಕ ಮತ್ತು ಸಾಮಾಜಿಕ ವಿದ್ಯಮಾನವನ್ನ ಅವಲೋಕಿಸಿದಾಗ ನಮಗೆ ಅರ್ಥವಾಗುವಂತಹ ಒಂದು ಕಟ್ಟು ಸತ್ಯ ಅಂದ್ರೆ ಹೊಟ್ಟೆಯ ಹಸಿವು ಮತ್ತು ಆಡಳಿತದ ದೌರ್ಜನ್ಯ ಒಂದೆಡೆ ಸೇರಿದಾಗ ಅದು ಭಾರಿ ದೊಡ್ಡ ಸ್ಫೋಟವನ್ನ ಸೃಷ್ಟಿಸುತ್ತೆ ಎನ್ನುವುದು. 25 ವರ್ಷದ ಗಣೇಶ್ ನೇಪಾಳಿ ಕೇವಲ 1000 ರೂಪಾಯಿಯ ದಂಡಕ್ಕಾಗಿ ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾನೆ ಎನ್ನುವುದು ಆಡಳಿತ ವ್ಯವಸ್ಥೆಯ ಅತಿದೊಡ್ಡ ವೈಫಲ್ಯ ಅಲ್ವಾ? ಈ ದುರಂತದ ಬೆನ್ನಲ್ಲೇ ಭುಗಿಲೆದ್ದಿರುವಂತಹ ಜಿನ್ಜಿ ಯುವಕರ ಈ ಹೋರಾಟ ಬ್ಯಾಲೆನ್ಸ್ ಶಾ ಅವರ ಜನಪರ ನೀತಿಯ ಮುಖವಾಡವನ್ನು ಕಳಚಿ ಹಾಕಿದೆ. ಮುಂಬರುವ ದಿನಗಳಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡು ನೇಪಾಳದ ರಾಜಕೀಯದಲ್ಲಿ ಮತ್ತೊಂದು ಭಾರಿ ದೊಡ್ಡ ಬದಲಾವಣೆಯ ಬಿರುಗಾಳಿಯನ್ನು ಎಬ್ಬಿಸುವಂತಹ ಎಲ್ಲಾ ಸ್ಪಷ್ಟ ಲಕ್ಷಣಗಳು ಕೂಡ ಗೋಚರವಾಗಿದೆ. ನೇಪಾಳದಲ್ಲಿ ಭುಗಿಲೆದ್ದಿರುವಂತಹ ಈ ಐತಿಹಾಸಿಕ ಯುವ ದಂಗೆ ಮತ್ತು ಬ್ಯಾಲೆನ್ಸ್ ಶಾ ಸರ್ಕಾರ
ಪ್ರಕಾರದ ಕರಾಳ ಮುಖವಾಡದ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.